ವೀಕ್ಷಕರಿಗೆ ನಮಸ್ಕಾರ. ಇವತ್ತು ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗೋ ಸಾಮಾನು: ಒಂದು ಅಳತೆಯ ರಾಗಿ ಹಿಟ್ಟು, ಇದು 2 ಅಳತೆ ನೀರು ಹಾಕೋಣ. 2 ಅಳತೆ ನೀರು ಹಾಕೋಣ. ಸ್ವಲ್ಪ ರಾಗಿ ಹಿಟ್ಟು, ಇದೇ ಅಳತೆನಲ್ಲಿರುತ್ತೆ ರಾಗಿ ಹಿಟ್ಟು ಹಾಕೋಣ. ಗಟ್ಟಿ ಮುದ್ದೆ ಬೇಕು ಅಂದರೆ 2 ಲೋಟ ಸಾಕು. ಇನ್ನು ಸ್ವಲ್ಪ ಮುದ್ದೆ ತೆಳುವಾಗಿರಬೇಕು ಅಂದರೆ ಇನ್ನೊಂದು 1/4 ಲೋಟ ನೀರು ಹಾಕ್ತೀನಿ. ಕುದೀತಾ ಇದೆ, ಇದು ನೀರು ಕುದೀತಾ ಇದೆ. ನಾವು ಎಷ್ಟು ನೀರು ಎಕ್ಸ್ಟ್ರಾ ಹಾಕಿದ್ದೀವೋ ಅಷ್ಟು ನೀರನ್ನ ಕುದಿ ತಗೊಂಬಿಡೋಣ. ಇವಾಗ 2 ಲೋಟ ನೀರು ಅಷ್ಟೇ ಇರೋದು, ಅಷ್ಟಕ್ಕೆ ಹಸಿಟ್ಟು ಹಾಕೋಣ. ಇವಾಗ ಕುದೀತಾ ಇದೆ. ಇವಾಗ ತೊಳ್ಸೋಣ ರಾಗಿ ಮುದ್ದೆನ. ತೊಳಸಿದ್ದಾಗೈತೆ. ಇದೆಲ್ಲ ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಕುದಿ ತೊಗೊಂಡಿರ್ತೀವಲ್ಲ, ಈ ಕುದಿನ ಸ್ವಲ್ಪ ಸೈಡಿಗೆ ಬಿಡಬೇಕು. ನಾನು ಇಷ್ಟು ಗಟ್ಟಿಗೆ ಮಾಡಿ ತೋರಿಸ್ತೀನಿ. ನಿಮ್ಗಿನ್ನೂ ತೆಳುಗಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಸ್ವಲ್ಪ ಬೇಯಲಿ. ಕುದ್ದಿದೆ ಮುದ್ದೆ. ಇನ್ನು ತೆಳುಗಬೇಕು ಅಂದರೆ ನೀವು ಇನ್ನೊಂದು ಸರಿ ಹಾಕ್ಕೊಳ್ಬೋದು. ನೀರು ಕುದಿ ಇರುತ್ತಲ್ಲ ಲೋಟದಲ್ಲಿ, ಅದನ್ನು ಹಾಕ್ಕೋಬೋದು. ಇದಂತೂ ಕೋಲ್ ತೆಗಿಯೋಷ್ಟೊತ್ತಿಗೆ ತಳ ಬಿಸಿ ಬಂದ್ಬಿಡುತ್ತೆ. ಈ ಮಣೆಗೆ ನೀರು ಹಚ್ಕೊಂಡು ಈ ಕುದ್ದಿರೋದನ್ನು ಹಿಂಗೆ ಬಗ್ಗಿಸ್ಕೊಂಡ್ಬಿಡ್ಬೋದು. ನೋಡಿರಿ, ಅದರೊಳಗೆ ಏನೂ ಇರಲ್ಲ. ಇದು ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿಯಾಗಿದೆ. ರಾಗಿ ಹಿಟ್ಟು ಸಿಗುತ್ತೆ, ರೆಡಿಮೇಡು ರಾಗಿ ಕ್ಲೀನ್ ಮಾಡಿರೋದು ರಾಗಿನೂ ಸಿಗುತ್ತೆ. ನೀವು ರಾಗಿ ತಂದು ಬಿಸಿಲಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಮೆಂತ್ಯ ಸೇರಿಸ್ಬಿಟ್ಟು ಮಿಲ್ಗೆ ಹಾಕ್ಸಿ ಮಾಡಿಕೊಂಡ್ರೆ ಶುಗರ್ಗೂ ಒಳ್ಳೆಯದು. ಬೆನ್ನು ಸೊಂಟ ನೋವು ಇದಕ್ಕೆಲ್ಲ ಮೆಂತ್ಯ ಬೀಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಬಿಸಿಲಿಗೆ ಹಾಕಿ ರಾಗಿನ ನಾವು ಮಿಷಿನ್ಗೆ ಹಾಕ್ಸೋದ್ರಿಂದ ರಾಗಿ ಹಿಟ್ಟು ತುಂಬ ದಿವಸ ಎಷ್ಟು ದಿವಸ ಬೇಕಾದರೂ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.